ನೋಡಿ, ಬೇರೆ ಎಲ್ಲ ವಿಷಯದಲ್ಲಿ ಜನರು ಬುದ್ಧಿಯನ್ನು ಉಪಯೋಗಿಸ್ತಾರೆ. ಸಣ್ಣ ಪುಟ್ಟ ವಿಷಯ, ಇವಾಗ ಏನಾದ್ರು ಒಂದು ತರಕಾರಿ ತೊಗೋಬೇಕಾದ್ರೂ ಯಾವುದು ಸರಿ ಇದೆ, ಯಾವುದು ಕೆಟ್ಟಿದೆ ಅನ್ನೋದನ್ನು ಆರಿಸ್ಕೊಂಡು ಆಯ್ಕೆ ಮಾಡ್ಕೊತಾರೆ. ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ, ಒಂದು ಬಟ್ಟೆ ತಗೋಬೇಕಾದ್ರೂ ಅಷ್ಟೇ, ಮನೆ ಕಟ್ಟಬೇಕಾದ್ರೂ ಅಷ್ಟೇ, ಎಲ್ಲ ವಿಷಯದಲ್ಲಿ ಯೋಚನೆ ಮಾಡ್ತಾರೆ, ಬುದ್ಧಿಶಕ್ತಿಯನ್ನು ಉಪಯೋಗಿಸ್ತಾರೆ. ಆದರೆ ಆಧ್ಯಾತ್ಮದಲ್ಲಿ, ದೇವರು ಧರ್ಮ ಅನ್ನೋ ಒಂದು ವಿಷಯದಲ್ಲಿ ಯಾಕೆ ಜನರು ಹೆಚ್ಚಾಗಿ ಬುದ್ಧಿಶಕ್ತಿಯನ್ನು ಉಪಯೋಗಿಸೋದಿಲ್ಲ? ನೋಡಿ, ಕೆಲವೊಬ್ರಿಗೆ ಏನಂದರೆ ಶಾರ್ಟ್ಕಟ್ ಬೇಕು. ಇವಾಗ ಅವರಲ್ಲಿ ಭಕ್ತಿ ಇರುತ್ತೆ. ಭಕ್ತಿ ಇದ್ದಾಗ ಏನೋ ಒಂದು ಕಷ್ಟ ಬಂತು ಅಂತಂದರೆ ಅವ್ರಿಗೆ ಅದು ಸಡನ್ನಾಗಿ ಆಗಿಬಿಡಬೇಕು ಅಷ್ಟೇ. ಬಟ್ ಅದು ಆ ಕಷ್ಟ ನಮಗೆ ಯಾಕೆ ಬರ್ತವೆ, ಜೀವನ ಅಂದರೆ ಏನು, ಇವುಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದಿಲ್ಲ. ಯಾಕಂದರೆ ಇವುಗಳನ್ನು ತಿಳ್ಕೊಬೇಕು ಅಂದರೆ ಕೆಲವೊಂದು ಪುಸ್ತಕಗಳನ್ನು ಓದಬೇಕಾಗುತ್ತೆ, ಯೋಚಿಸಬೇಕಾಗುತ್ತೆ, ಮತ್ತು ಎಲ್ಲವನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತೆ, ತನ್ನ ನಡವಳಿಕೆ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಇಷ್ಟು ಒಂದು ತಾಳ್ಮೆ ಕೆಲವೊಬ್ಬರಿಗೆ ಇರೋದಿಲ್ಲ. ಇಷ್ಟೆಲ್ಲ ಯಾರು ಮಾಡ್ತಾರೆ? ಯಾರಾದರೂ ಒಬ್ಬರ ಹತ್ರ, ಸ್ವಾಮೀಜಿ ಹತ್ರ ಹೋದರೆ ಸಾಕು, ಅವರು ತಲೆ ಮೇಲೆ ಕೈ ಇಟ್ಟರು ಅಂದರೆ ನಮಗದು ಆಗಬೇಕು ಅಂತ ಹೇಳಿ ಭಾವಿಸ್ತಾರೆ. ತುಂಬ ಶಾರ್ಟ್ಕಟ್ಟನ್ನು ಹುಡುಕ್ತಾ ಇರ್ತಾರೆ ಕೆಲವೊಬ್ಬರು. ಹಾಗಾಗಿನೇ ಇವತ್ತು ನಕಲಿ ಬಾಬಾಗಳು, ನಕಲಿ ಸ್ವಾಮೀಜಿಗಳು ಹೆಚ್ಚಾಗಿದ್ದಾರೆ. ಯಾಕೆ? ಜನರ ಈ ಒಂದು ಮೈಂಡ್ಸೆಟ್ಟಿಂದಾನೆ. ನೋಡಿ, ನಾನು ಹೇಳೋದೇನು ಅಂತಂದರೆ, ಎಲ್ರಿಗೂ ದೇವರು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಅಲ್ವಾ? ದೇವರು ಏನೋ ಒಂದು ನಮಗೆ ಇಲ್ಲಿ ಇಟ್ಟಿದ್ದಾನೆ ಅಂತಂದರೆ ಅದನ್ನು ಸುಮ್ಮನೆ ಇಟ್ಟಿರೋದಿಲ್ಲ. ಅದಕ್ಕೇನಾದ್ರು ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ನೋಡಿ, ಈ ಒಂದು ಪ್ರಪಂಚದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಜ್ಞಾನನೂ ಇದೆ, ಅಜ್ಞಾನನೂ ಇದೆ, ಸುಳ್ಳು ಹೇಳೋರು ಇದ್ದಾರೆ, ಸತ್ಯ ಹೇಳೋರು ಇದ್ದಾರೆ. ನಮಗೆ ಸತ್ಯ ಬೇಕು, ಜ್ಞಾನ ಬೇಕು, ನಿಜ ಬೇಕು ಅಂತಂದರೆ ನಾವು ಬುದ್ಧಿಯನ್ನು ಉಪಯೋಗಿಸಲೇಬೇಕು. ಯಾಕೆ? ಈ ಒಂದು ಪ್ರಪಂಚದಲ್ಲಿ ನೆಗೆಟಿವ್ ಅನ್ನೋದೊಂದು ಇದೆ ಅಲ್ವಾ? ನಮಗೆ ಸತ್ಯ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂದರೆ ನಾವು ತರ್ಕ ಮಾಡಲೇಬೇಕು. ಇವಾಗ ನೋಡಿ, ಎಷ್ಟೋ ಜನ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದರೆ, ನೀವು ತರ್ಕವನ್ನು ಮಾಡಬೇಡಿ, ನೀವು ಬುದ್ಧಿಯನ್ನು ಉಪಯೋಗಿಸ್ಬೇಡಿ, ಯೋಚನೆ ಮಾಡಬೇಡಿ, ಗೊಂದಲಕ್ಕೆ ಒಳಗಾಗ್ತೀರಾ, ಸುಮ್ಮನೆ ಆರಾಮಾಗಿರಿ, ಜೀವನ ಹೆಂಗೆ ಬರುತ್ತೋ ಹಂಗೆ ಹೋಗ್ತಾ ಇರಿ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಇದು ತುಂಬಾ ಡೇಂಜರು. ಯಾವ ಥರ ಅಂದರೆ ಹೇಳ್ತೀನಿ ಕೇಳಿ. ಇವಾಗ ನಾವು ಏನಾರು ಒಂದು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ನಿರ್ಧಾರ ತೊಗೊಳ್ಳೇಬೇಕಲ್ಲ ನಾವು, ಅಲ್ವಾ? ಫಸ್ಟು ಒಂದು ನಿರ್ಧಾರ ತೊಗೊಂಡ ಮೇಲೆ ಅದನ್ನು ಆಮೇಲೆ ಮಾಡೋಕ್ಕೆ ಹೋಗ್ತೀವಿ. ಬಟ್ ಯಾವ ಥರ ಇಲ್ಲಿ ನಿರ್ಧಾರಗಳನ್ನು ತೊಗೊತೀವೋ, ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ತೀವೋ ಅವೇ ನಮ್ಮ ಒಂದು ಅಭ್ಯಾಸಗಳಾಗ್ತವೆ. ಹೇಗೆ ಅಂತಂದರೆ ನೋಡಿ, ಎಲ್ಲವೂ ನಾವು ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೂ ಏನೆಲ್ಲ ನಿರ್ಧಾರಗಳನ್ನು ತೊಗೊಂಡಿದ್ದೀವೋ, ಏನೆಲ್ಲ ಅಭ್ಯಾಸಗಳನ್ನು ಮಾಡ್ಕೊಂಡಿದ್ದೀವೋ ಅವೆಲ್ಲವೂ ನಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರೇಜ್ ಆಗಿರ್ತವೆ. ನೋಡಿ, ಅವನ್ನೇ ನಾವು ಎಷ್ಟೋ ಸಲ ರಿಪೀಟ್ ಮಾಡ್ತಾ ಇರ್ತೀವಿ. ನಮಗೆ ಗೊತ್ತಿಲ್ದಂಗೆ ಅವು ಅಭ್ಯಾಸ ನಾವು ಮಾಡ್ಕೊಂಡಿರೋದ್ರಿಂದ ನಮಗೆ ಗೊತ್ತಿಲ್ಲದೇ ನಾವು ಅದನ್ನು ಮಾಡ್ತಾ ಇರ್ತೀವಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ನಾವು ದಿನಾ ಒಂದು ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಫಸ್ಟ್ ಡೇ ಹೋದಾಗ ಅಡ್ರೆಸ್ ಹುಡ್ಕೊಂಡು ಹೋಗ್ತೀವಿ, ಹೀಗೆ ಸೆಕೆಂಡ್ ಡೇ ಹೋಗ್ತೀವಿ, ಥರ್ಡ್ ಡೇ ಹೋಗ್ತೀವಿ. ಆ ಒಂದು ರೂಟ್ ಏನಿದೆ ಅಲ್ವಾ, ಅದು ನಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರೇಜ್ ಆಗಿರುತ್ತೆ. ನೋಡಿ, ಇದೇ ರೀತಿಯಲ್ಲೇ ನಮ್ಮ ಮೈಂಡ್ ಕೆಲಸ ಮಾಡುತ್ತೆ. ಚಿಕ್ಕವರಿಂದ ಹಿಡಿದು ನಾವು ಇಲ್ಲಿವರೆಗೂ ಏನೆಲ್ಲ ನಿರ್ಧಾರಗಳನ್ನು ತೊಗೊಂಡು ಏನೆಲ್ಲ ಮಾಡಿದ್ದೀವೋ ಅವೇ ನಮಗೆ ಅಭ್ಯಾಸ ಆಗಿರ್ತವೆ. ಹೀಗಿರಬೇಕಾದ್ರೆ ನೋಡಿ, ಇದರಲ್ಲಿ ಒಳ್ಳೆಯ ಅಭ್ಯಾಸಗಳು ಇದ್ದರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತೀವಿ. ಇಲ್ಲ, ಕೆಟ್ಟ ಅಭ್ಯಾಸಗಳನ್ನು ನಾವು ತುಂಬಿಕೊಂಡ್ವಿ ಅಂತಂದರೆ ಅವನ್ನೇ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇರ್ತೀವಿ. ಬಟ್ ಒಂದು ಸಲ ಏನಾದರೂ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೆಟ್ಟದ್ದು ಅನ್ನೋದು ಅಭ್ಯಾಸ ಆಯಿತು ಅಂದರೆ ಅದನ್ನು ರಿಮೂವ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿನೇ ಇದು ಆಗಬಾರ್ದು ಅಂತಂದರೆ ನಾವು ಏನೆಲ್ಲ ಪ್ರಾಕ್ಟೀಸ್ ಮಾಡ್ತೀವೋ, ಏನೆಲ್ಲ ನಿರ್ಧಾರಗಳನ್ನು ತೊಗೊತೀವೋ ಅವುಗಳ ಬಗ್ಗೆ ಮೊದಲೇ ಯೋಚನೆ ಮಾಡಿ, ತರ್ಕವನ್ನು ಉಪಯೋಗಿಸಿ ಸತ್ಯವನ್ನು ಮಾತ್ರ ನಾವು ನಮ್ಮ ಅಂತರಂಗಕ್ಕೆ ಕಳಿಸ್ಬೇಕಾಗುತ್ತೆ, ಅಭ್ಯಾಸಗಳನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಅಂಧಕಾರ ಆವರಿಸ್ಕೊಳ್ಳುತ್ತೆ. ನೋಡಿ, ಈ ಬುದ್ಧಿ ಅನ್ನೋದೇನು ಅಂದರೆ ಬೆಳಕು ನೀಡುತ್ತೆ ನಮ್ಮ ಒಂದು ಅಂತರಂಗಕ್ಕೆ. ಯಾವ ರೀತಿಯಲ್ಲಿ ಬೆಳಕು ನೀಡುತ್ತೆ? ಸತ್ಯದ ಒಂದು ಬೆಳಕು ನೀಡುತ್ತೆ. ಯಾವಾಗ ಅದು ಸತ್ಯದ ಬೆಳಕನ್ನು ನೀಡುತ್ತೆ ಅಂತಂದರೆ, ನಾವು ಯೋಚನೆ ಮಾಡಿ ಸತ್ಯವನ್ನು ಮಾತ್ರ ಆಯ್ಕೆ ಮಾಡಿಕೊಂಡಾಗ. ಇಲ್ಲಾಂದರೆ ನೋಡಿ, ನಾವು ಈ ಬೆಳಕನ್ನು ನೀಡುವ ಬುದ್ಧಿಯನ್ನೇ ನಾವು ಕಟ್ ಮಾಡಿದ್ವಿ ಅಂದರೆ, ನಾವು ಬುದ್ಧಿನೇ ಉಪಯೋಗಿಸ್ಲಿಲ್ಲ, ತರ್ಕವನ್ನೇ ಉಪಯೋಗಿಸ್ಲಿಲ್ಲ ಅಂತಂದರೆ
ನಮ್ಮ ನಂಬಿಕೆಗಳಾಗಲಿ ಮತ್ತು ನಮ್ಮ ಆಚರಣೆಗಳಾಗಲಿ ಎಲ್ಲವೂ ಅಂಧಕಾರದಿಂದ ಕೂಡಿರ್ತವೆ, ಅಂಧಕಾರದಿಂದ ಕೂಡಿರ್ತವೆ. ಆಮೇಲೆ ಯಾರು ಏನೇ ಹೇಳಿದ್ರು ಮನುಷ್ಯ ಕೇಳೋದಿಲ್ಲ. ನಂದೇ ಕರೆಕ್ಟು, ನಮ್ಮದೇ ಕರೆಕ್ಟು, ಇಲ್ಲ ಇದೇ ಸತ್ಯ, ಇದೇ ಸತ್ಯ ಅಂತ ಹೇಳಿ ವಾದ ಮಾಡೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ನೋಡಿ ಕೆಲವೊಬ್ಬರು ನಾವು ಅವಾಗಿಂದ ಮಾಡ್ಕೊಂಬಂದಿದ್ದೀವಿ, ನಾವು ಅದನ್ನು ಬಿಡೋಕ್ಕಾಗೋದಿಲ್ಲ, ನಾವು ಇದನ್ನೇ ಮಾಡ್ತೀವಿ, ಇದನ್ನೇ ಮಾಡ್ತಿದ್ದೀವಿ ಅಂತ. ಯಾಕಂದ್ರೆ ಸ್ಟ್ರಾಂಗಾಗಿ ಅದನ್ನು ತಮ್ಮ ಒಂದು ಅಹಂಕಾರಕ್ಕೆ ತುಂಬಿಕೊಂಡಿರ್ತಾರೆ. ಅದನ್ನು ಮನುಷ್ಯನಿಗೆ ನಾನು ಅನ್ನೋದಿರುತ್ತೆ, ಆ ನಾನು ಅನ್ನೋದಕ್ಕೆ ಸ್ಟ್ರಾಂಗಾಗಿ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಮತ್ತು ಇದರಿಂದ ಹೊರಗೆ ಬರಬೇಕು ಅಂತಂದರೆ ವ್ಯಕ್ತಿ ಮತ್ತೆ ಇದಕ್ಕೆ ತುಂಬ ಸ್ಟ್ರಗಲ್ ಪಡಬೇಕಾಗುತ್ತೆ, ತುಂಬ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿನೇ ಜ್ಞಾನ ಅನ್ನೋದು ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ. ನಮಗೆ ಜ್ಞಾನ ಸಿಗೋದು ಎಲ್ಲಿ ಅಂದರೆ ತರ್ಕವನ್ನು ಉಪಯೋಗಿಸಿದಾಗ. ನೋಡಿ, ಇಲ್ಲಿ ಭಗವಂತ ಎಲ್ರಿಗೂ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಆಮೇಲೆ ಎಲ್ಲರಲ್ಲೂ ಆತ್ಮವನ್ನು ಇಟ್ಟಿದ್ದಾನೆ, ಎಲ್ರಿಗೂ ಶರೀರ ಇದೆ. ಇಲ್ಲಿ ಕೆಲವೊಬ್ಬರು ನಮಗೆ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾರೆ, ತುಂಬ ಜ್ಞಾನಿಗಳ ಥರ ಕಾಣಿಸ್ತಾರೆ ಅಂತಂದರೆ ಅವರು ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ನಾವು ತಿಳ್ಕೊಬೋದು, ಖಂಡಿತವಾಗಿಯೂ ನಾವು ತಿಳ್ಕೊಬೋದು, ಅಂಥ ಸಾಮರ್ಥ್ಯ ನಮ್ಮಲ್ಲೂ ಇರುತ್ತೆ. ಆದರೆ ನಾವು ಪ್ರಯತ್ನ ಪಡೋದಿಲ್ಲ ಅಷ್ಟೇ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಏನಂದರೆ ನಾವು ತುಂಬ ಶಾರ್ಟ್ಕಟ್ ಹುಡುಕ್ತಾ ಇರ್ತೀವಿ. ನಮಗೆ ಸ್ವಾಮೀಜಿ ಕೈ ಇಟ್ಟರೆ ಸಾಕು, ನಾವ್ಯಾಕೆ ಅದನ್ನೆಲ್ಲ ಓದಬೇಕು, ಅದನ್ನೆಲ್ಲ ಇದು ಮಾಡಬೇಕು. ಈ ಥರ ಮೈಂಡ್ಸೆಟ್ ಇಟ್ಕೊಂಡಿರೋದ್ರಿಂದ ನಾವು ಜ್ಞಾನಿಗಳು ಆಗೋದಿಲ್ಲ, ನಮಗೆ ಸತ್ಯ ಗೊತ್ತಾಗೋದಿಲ್ಲ. ಏನಂದರೆ ಮತ್ತೊಬ್ಬರನ್ನ ಫಾಲೋ ಮಾಡ್ತಾ ಇರ್ತೀವಿ ಅಷ್ಟೇ. ನೋಡಿ, ಇನ್ನೊಂದು ನಾನು ಹೇಳೋದು ಸೂಕ್ಷ್ಮವಾದ ವಿಚಾರ ಏನು ಅಂತಂದರೆ, ಯಾರು ನಿಮ್ಮನ್ನು ಹಿಡಿದಿಟ್ಕೊತಾರೆ ನೋಡಿ, ಅಂದರೆ ನಮ್ಮ ಹತ್ರ ಇಂಥ ಶಕ್ತಿ ಇದೆ, ನಾವು ಏನೋ ನಿಮ್ಮಲ್ಲಿ ಒಂದು ಬದಲಾವಣೆ ತರ್ತೀವಿ, ನಾನು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ತೀನಿ, ನೀವು ನಮ್ಮ ಹತ್ರ ಬನ್ನಿ, ನಮ್ಮ ಇದಕ್ಕೆ ಬನ್ನಿ, ಅದನ್ನು ಪ್ರಾಕ್ಟೀಸ್ ಮಾಡಿ, ಇದನ್ನು ಪ್ರಾಕ್ಟೀಸ್ ಮಾಡಿ, ಹೀಗೆ ಹೇಳಿ ಏನಾದ್ರು ನಿಮ್ಮನ್ನು ಹಿಡಿದಿಟ್ಕೊತಾರಲ್ವ, ಇವರಿಂದ ಒಂದು ಸ್ವಲ್ಪ ಹುಷಾರಾಗಿರಿ ಅಷ್ಟೇ, ಹುಷಾರಾಗಿರಿ. ಯಾಕೆಂದರೆ ನೋಡಿ, ಅವರೇನೆಂದರೆ ಫಸ್ಟ್ ನಿಮ್ಮನ್ನು ಕುರಿಗಳನ್ನಾಗಿ ಮಾಡ್ತಾರೆ. ಅವರು ನಿಮ್ಮನ್ನು ಯೋಚನೆ ಮಾಡೋಕ್ಕೆ ಬಿಡೋದಿಲ್ಲ, ನಿಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಬಿಡೋದಿಲ್ಲ. ನೀವೇನಾದ್ರು ಯೋಚನೆ ಮಾಡಿದ್ರಿ, ಪ್ರಶ್ನೆ ಮಾಡಿದ್ರಿ ಅಂತಂದರೆ ನಿಮ್ಮದು ಇದು ಅತಿ ಬುದ್ಧಿವಂತಿಕೆ, ನಿಮ್ಮ ಮೈಂಡು ನಿಮ್ಮನಿಗೆ ತಲೆ ಕೆಡಿಸ್ತಾ ಇದೆ, ಈ ರೀತಿ ನಿಮಗೆ ಏನಾದ್ರು ಒಂದು ಹೇಳ್ತಾರೆ. ಅಂದರೆ ನಿಮ್ಮನ್ನು ಬುದ್ಧಿವಂತರಾಗೋಕ್ಕೆ ಬಿಡೋದಿಲ್ಲ ಅವರು. ಯಾಕೆಂದರೆ ನೋಡಿ, ಇಂಥವ್ರ ಹತ್ರ ಏನಿರುತ್ತೆ ಅಂತಂದರೆ ಕೆಲವೊಂದು ಸ್ವಾರ್ಥಗಳು ಇರ್ತವೆ. ಅವರು ಜೀವನ ನಡಿಬೇಕು, ಅವ್ರದ್ದು ಒಂದು ನಡಿಬೇಕು ಅಂತಂದರೆ ಈ ಥರ ಜನರು ಬರಬೇಕಾಗುತ್ತೆ, ಅವ್ರ ಹತ್ರ ಏನಾದ್ರು ಒಂದು ಕೊಡಬೇಕಾಗುತ್ತೆ. ಈ ಥರ ಕೆಲವೊಂದು ಸ್ವಾರ್ಥಗಳನ್ನು ಈಡೇರಿಸ್ಕೋಸ್ಕರ ಕೆಲವೊಬ್ಬರು ಜನರನ್ನು ತಮ್ಮ ಹತ್ರ ಹಿಡಿದಿಟ್ಕೊತಾರೆ. ಇಂಥವರಿಂದ ಒಂದು ಸ್ವಲ್ಪ ದೂರ ಇರಿ ಅಷ್ಟೇ. ನೋಡಿ, ಪ್ರಪಂಚ ತುಂಬ ವಿಶಾಲವಾಗಿದೆ. ಇವಾಗ ಸಾಕಷ್ಟು ಇನ್ಫಾರ್ಮೇಷನ್ಗಳು ನಮಗೆ ಕೈಯಲ್ಲೇ ಇದ್ದಾವೆ. ಅಂದರೆ ಮೊಬೈಲಲ್ಲೇ ಸಿಗ್ತವೆ. ನಿಮಗೆ ಯಾವುದ್ರ ಬಗ್ಗೆ ತಿಳ್ಕೊಬೇಕು ಹೇಳಿ, ಎಲ್ಲ ಒಂದು ಕ್ಲಿಕ್ಕಲ್ಲೇ ನಿಮಗೆಲ್ಲ ಜ್ಞಾನ ಸಿಕ್ಬಿಡುತ್ತೆ. ಆದರೆ ಮನಸ್ಸು ಮಾಡಬೇಕು ಅಷ್ಟೇ ಸ್ನೇಹಿತರೆ. ಇದಕ್ಕೆ ವ್ಯಕ್ತಿ ಮನಸ್ಸು ಮಾಡಬೇಕು. ಇಲ್ಲ, ನಾನು ಇದನ್ನು ತಿಳ್ಕೊಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕು, ಇದ್ರ ಒಳಗಡೆ ಏನಿದೆ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ಮನುಷ್ಯನಿಗೆ ಒಂದು ಛಲ ಇರಬೇಕು. ಹಾಗಿದ್ದಾಗ ಮಾತ್ರ ಅವನು ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ, ಜ್ಞಾನವನ್ನು ಪಡೆಯೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಅವನು ಸಾಧಾರಣವಾಗಿ ಬರೀ ತನ್ನ ದಿನನಿತ್ಯ ಜೀವನಕ್ಕೆ ಹೆಚ್ಚಾಗಿ ಒತ್ತು ಕೊಟ್ಟು ಈ ಒಂದು ಆಧ್ಯಾತ್ಮ, ದೇವರು, ಧರ್ಮ ಅನ್ನೋದನ್ನು ಸುಮ್ಮನೆ ಏನೋ ಒಂದು ಹೋಗಬೇಕು, ಏನೋ ಒಂದು ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾಡಿದ ಅಂತಂದರೆ ಅವನು ಮತ್ತೊಬ್ಬರಿಗೆ ಗುಲಾಮನಾಗ್ತಾನೆ ಅಷ್ಟೇ. ಅಂದರೆ ಕುರಿ ಆಗ್ತಾನೆ ಅಷ್ಟೇ. ಯಾರು ಏನು ಹೇಳ್ತಾರೋ ಅದನ್ನು ಕೇಳ್ತಾ ಹೋಗ್ತಾನೆ ಅಷ್ಟೇ ವ್ಯಕ್ತಿ. ಅದನ್ನು ನೋಡಿ, ಇದರಿಂದ ವ್ಯಕ್ತಿಗೆ ಸತ್ಯದ ಅನುಭವ ಆಗೋದಿಲ್ಲ. ಏನೋ ಒಂದು ಮನಸ್ಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ಸ್ವಾಮೀಜಿ ಹತ್ರ ಹೋದೆಪ್ಪ, ತಲೆ ಮೇಲೆ ಕೈ ಇಟ್ಟರು, ಆಶೀರ್ವಾದ ಮಾಡಿದರು, ನನಗೆ ಒಳ್ಳೆಯದಾಗುತ್ತೆ. ಈ ಥರದೊಂದು ತನ್ನಷ್ಟಕ್ಕೆ ತಾನೇ ವ್ಯಕ್ತಿ ಕಲ್ಪನೆಗಳನ್ನು ಮಾಡ್ಕೊತಾನೆ ಹೊರತು, ಬಟ್ ಅವನಿಗೆ ಜೀವನ ಅಂದ್ರೇನು, ದೇವರು ಅಂದ್ರೇನು, ಧರ್ಮ ಅಂದ್ರೇನು, ಇವುಗಳ ಒಂದು ನಿಜವಾದ ರುಚಿ ಇರುತ್ತೆ. ಆ ಒಂದು ರುಚಿ ಆ ವ್ಯಕ್ತಿಗೆ ಸವಿಯೋಕೆ ಆಗೋದಿಲ್ಲ, ಅದರ ಒಂದು ಅನುಭವ ಆಗೋದಿಲ್ಲ. ನೋಡಿ, ಇವತ್ತು ಯಾಕೆ ದೇವರ ಬಗ್ಗೆ ಜನರಿಗೆ ಯಾಕೆ ಮೂಢನಂಬಿಕೆ ಯಾಕಿದೆ, ಆ ಒಂದು ವಿಷಯದಲ್ಲಿ ಭಕ್ತಿ ಹೆಸರಲ್ಲಿ ಭಯ ಯಾಕಿದೆ ಅಂತಂದರೆ ಅವರಿಗೆ ಸತ್ಯ ಗೊತ್ತಾಗ್ತಾ ಇಲ್ಲ. ಅಂದರೆ ಬುದ್ಧಿಯನ್ನು ಉಪಯೋಗಿಸ್ತಾ ಇಲ್ಲ, ತರ್ಕವನ್ನು ಉಪಯೋಗಿಸ್ತಾ ಇಲ್ಲ. ನೋಡಿ, ದೇವರು ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಇದ್ರ ಮುಖಾಂತರ ನಾವು ದೇವರನ್ನು ತಿಳ್ಕೊಬೋದು. ಅಂದರೆ ಇಲ್ಲಿ ಯೋಚಿಸಬೇಕು. ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ನೋಡಿದ ಮೇಲೆ ನಾವು ಇವುಗಳ ಬಗ್ಗೆ ಯೋಚಿಸಬೇಕು. ಹೇಗೆ, ಎಷ್ಟು ದೊಡ್ಡ ಆಕಾಶ ಇದೆ, ಮತ್ತು ಸೂರ್ಯನಿಂದ ಎಷ್ಟು ಚೆನ್ನಾಗಿ ಬೆಳಕು ಬರ್ತಾ ಇದೆ, ಮತ್ತು ನಕ್ಷತ್ರಗಳಿದ್ದಾವೆ, ಭೂಮಿಯಿಂದ ಬೆಳೆ ಬರ್ತಾ ಇದೆ, ಮತ್ತು ಗ್ರಹಗಳು ತಿರುಗ್ತಾ ಇದ್ದಾವೆ, ರಾತ್ರಿ ಸಮಯದಲ್ಲಿ ಚಂದ್ರ ಕಾಣಿಸ್ತಾನೆ, ಹಗಲು ಬರುತ್ತೆ, ರಾತ್ರಿ ಆಗುತ್ತೆ,
ಇವುಗಳನ್ನೆಲ್ಲ ಗಮನಿಸ್ತಾ ಹೋದಾಗೆಲ್ಲ ದೇವರ ಒಂದು ಜ್ಞಾನ, ಶಕ್ತಿ, ಪ್ರೀತಿ, ಕರುಣೆ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ನೋಡಿ, ಇವನ್ನೆಲ್ಲ ನಾವಂತಕ್ಕೂ ಸೃಷ್ಟಿ ಮಾಡಿಲ್ಲ ಅಲ್ವಾ? ನಾವು ಸೃಷ್ಟಿ ಮಾಡಿಲ್ಲ. ಖಂಡಿತವಾಗಿ ಇದನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿನೇ ದೇವರ ಬಗ್ಗೆ ನಮಗೆ ಜ್ಞಾನ ಬೇಕು. ಆ ಒಂದು ಅನುಭವ ನಮಗೆ ಆಗಬೇಕು. ಅನುಭವ ಅಂತಂದರೆ ಏನು, ದೇವರು ಮೈ ಮೇಲೆ ಬರೋದು ಈ ಥರ ಅಲ್ಲ. ದೇವರು ಖಂಡಿತ ಇದ್ದಾನೆ. ಅವನ ಒಂದು ಪ್ರೀತಿ, ಕರುಣೆ ನಮ್ಮ ಮೇಲೆ ಇದೆ. ಅವನ ಶಕ್ತಿ ಅಪಾರ, ಅವನ ಜ್ಞಾನ ಅಪಾರ. ಇವುಗಳು ನಮಗೆ 100% ನಮಗೆ ಗೊತ್ತಾಗಬೇಕು. ಇಲ್ಲ, ದೇವರು ಅನ್ನೋದು ಇದೆ, ಇದಕ್ಕೆ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಅನ್ನೋ ಒಂದು ಸತ್ಯ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗಬೇಕು ಅಂತಂದರೆ ಸೃಷ್ಟಿಯನ್ನು ನೋಡಬೇಕು. ಸೃಷ್ಟಿಯನ್ನು ನೋಡೋದಲ್ಲದೆ ಯೋಚಿಸಬೇಕು. ತರ್ಕದ ಮುಖಾಂತರ ದೇವರನ್ನು ತಿಳಿಬೇಕು. ಇದಕ್ಕೆ ನೋಡಿ, ನಾವು ಏನೂ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಅಲ್ವಾ? ಇದಕ್ಕೆ ಏನು ಸ್ಟ್ರಗಲ್ ಪಡಬೇಕಾಗಿಲ್ಲ. ದೇವರು ಆಲ್ರೆಡಿ ಬುದ್ಧಿಯನ್ನು ಇಟ್ಟಿದ್ದಾನೆ. ನಾವು ಅದನ್ನು ಆಪ್ರೇಟ್ ಮಾಡಬೇಕಷ್ಟೇ, ಉಪಯೋಗಿಸ್ಬೇಕು.